ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಹೊಗೇನಕಲ್ ಫಾಲ್ಸಿಗೆ ಬಂದಿದ್ದೀವಿ. ನೋಡೋಣ, ತೆಪ್ಪ ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಸ್ಟ್ಲಿ ಆದರೆ ಹೋಗೋಲ್ಲ. ಇನ್ನೊಂದು ಆ ಕಡೆ ಇದೆ ಈಜೋಡಿಯೋ ಪ್ಲೇಸು, ಅಲ್ಲಿಗೆ ಹೋಗ್ಬಿಟ್ಟು ಈಜಾಡ್ಕೊಂಡು ಹೋಗೋಣ ಅಂತ. ಬನ್ನಿ, ಹೊಗೇನಕಲ್ ಫಾಲ್ಸ್ನ ನೋಡ್ಕೊಂಬರೋಣ. ಇಲ್ಲಿ ತೆಪ್ಪ ರೈಡಿಂಗು ಒಂದು ತೆಪ್ಪಗೆ 800 ರೂಪಾಯಿ. ಅದು ಒಂದು ತೆಪ್ಪಲ್ಲಿ 4 ಜನ ಕುಂತ್ಕೊಳ್ಳೋದು, ಅದ್ರ ಮೇಲೆ ಒಬ್ಬರೂ ಕುಂತ್ಕೊಳ್ಳೋಲ್ಲ. 800 ರೂಪಾಯಿ ಕೇಳ್ತಾ ಇದ್ದಾರೆ ತೆಪ್ಪಗೆ. ತುಂಬ ಬೇಜಾರಾಗೋಯ್ತು. ಅದಕ್ಕೆ ವಾಪಸ್ ಆ ಕಡೆ ಸೈಡ್ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಆಟಾಡೋ ಪ್ಲೇಸ್, ಅಂದರೆ ಸೇಫ್ಟಿ ಇಲ್ಲ, ಬಟ್ ಆಟಾಡ್ಬೋದು ಅಲ್ಲಿ ಚೆನ್ನಾಗಿ. ಅದಕ್ಕೆ ನಾವು ಅಲ್ಲೇ ಹೋಗ್ತಾಯಿದ್ದೀವಿ, ಯಾಕಂದರೆ ಅಲ್ಲಿ ಆಡಿ ರೂಢಿ ಇದೆ, ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಬಡ್ಜೆಟು ಒಂದು 100 ರೂಪಾಯಿ ಒಬ್ರಿಗಿದ್ರೆ ಓಕೆ. 400 ರೂಪಾಯಿ ಒಂದು ತೆಪ್ಪ ಆದರೂ ಏನೋ ಪರವಾಗಿಲ್ಲ ಅಂತ ಹೋಗ್ಬೋದು. ಅದನ್ನು ಬಿಟ್ಟು 800 ರೂಪಾಯಿ ತೊಗೋತಾ ಇದ್ದಾರೆ ಒಂದು ತೆಪ್ಪಾಗ. ಅದು 4 ಜನ ಅದ್ರ ಮೇಲೆ ಒಬ್ಬರೂ ಕುಂಚಲ್ಲ. ಆಮೇಲೆ ನಾವಂತ ಅಲ್ಲ, ಕೆಲವರು ಬಡವರು ಬರ್ತಾರೆ, ಶ್ರೀಮಂತರೂ ಬರ್ತಾರೆ. ಶ್ರೀಮಂತರಾದರೆ ಆರಾಮಾಗಿ ಒಬ್ರಿಗೆ 1000 ರೂಪಾಯಿ ಬೇಕಾದ್ರೂ ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮಂಥ ಬಡವರಾದರೆ ಕಾಸಿರಲ್ಲ, ತೆಪ್ಪ ರೈಡ್ ಮಾಡಲೇಬೇಕು ಅಂತ ಹೋಗ್ತಾರೆ. ಆದರೆ ಇಷ್ಟೊಂದು ಹೇಳಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ಫ್ರೆಂಡ್ಸ್? ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ನಾವು ಅಲ್ಲಿ ಆಟ ಆಡ್ತೀವಿ, ಆಟ ರೂಢಿ ಇದೆ ಅಂತ. ಆ ಪ್ಲೇಸ್ ತೋರಿಸ್ತೀನಿ, ಬನ್ನಿ ನೋಡ್ಕೊಬೋದು. ಫ್ರೆಂಡ್ಸ್, ನಾನೇನು ಈಜು ಹೊಡಿಲಿಲ್ಲ, ಯಾಕಂದರೆ ಅಲ್ಲಿ ಅಕ್ಕಪಕ್ಕದವ್ರು ಸಖತ್ತು ಆಳ ಇದೆ, ಇಳಿಯೋದಕ್ಕೆ ಹೋಗ್ಬೇಡಿ ಅಂತ ದೊಡ್ಡವರೇ ಇಳಿತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ನಾನು ಇಳಿಯೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಬೇಜಾರಾಗೋಯ್ತಂತು ನನಗಂತೂ. ಮೈಕ್ ಬೇರೆ ಕೆಟ್ಟೋಗಿ ಕೂತೈತೆ. ಅದಕ್ಕೆ ಹಾಗೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಟ್ಕೊಂಡೆ. ಫುಲ್ಲು ಬೇಜಾರಾಗೋಯ್ತು.